ಹೆಲೋ ಎವ್ರಿವನ್, ನಾನು ನಿಮ್ಮ ಐಶ್ವರ್ಯ ವಿನಾಯಕ. ನಾನಿವತ್ತು ವಿಡಿಯೋ ಮಾಡ್ತಿರೋದು ಏನಪ್ಪಾ ಅಂತ ಅಂದ್ರೆ, ನಾನಿವತ್ತು ನಿಮ್ಗೆ ಕೆಲವೊಂದು ಬ್ಯೂಟಿ ಟಿಪ್ಸ್ ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಜನ ಹೇಳ್ತಾರೆ ಸನ್ ಟ್ಯಾನ್ ಆಗುತ್ತೆ, ಬೇಗ ಹೋಗೋದೇ ಇಲ್ಲ, ಅದಕ್ಕೆ ಯಾವ ರೀತಿ ಕ್ರೀಮ್ ಹಚ್ಬೇಕು, ಎಷ್ಟು ದಿನ ಹಚ್ಬೇಕು, ಅದ್ರ ಪ್ರೈಸ್ ಏನಿರುತ್ತೆ, ಅಥವಾ ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಹಚ್ಬೋದಾ, ಸೊ ಈ ತರ ಡೌಟ್ಸ್ ಗಳಿರುತ್ತೆ. ಅದನ್ನ ಕ್ಲಿಯರ್ ಮಾಡೋ ಅಂತವ್ರು ಯಾರು ಇರಲ್ಲ. ಅದೇ ಕಾರಣಕ್ಕೋಸ್ಕರ ನಮ್ಗೆ ಟೆನ್ಷನ್ನೇ ಬೇಡ ಅನ್ಬಿಟ್ಟು ನಾನು ಎಲ್ಲರಿಗೂ ಈಸಿ ಆಗ್ಲಿ ಅಂತ ಮನೇಲಿ ಸಿಗುವಂತ ಕೆಲವು ವಸ್ತುಗಳಿಂದ ನಾನು ಹೋಮ್ ರೆಮಿಡೀಸ್ ನ ಹೇಳ್ಕೊಡ್ತಾ ಇದ್ದೀನಿ. ಇದರಿಂದ ಖರ್ಚು ಕೂಡ ಕಡಿಮೆ, ಹಾಗೆ ಬೆನಿಫಿಟ್ ಕೂಡ ಜಾಸ್ತಿ. ಮೊದಲನೇದು ಶುಗರ್ ಮತ್ತೆ ಟೊಮೊಟೊನ ಮಿಡಲ್ ಅಲ್ಲಿ ಕಟ್ ಮಾಡ್ಬಿಟ್ಟು ಒಂದು ಟೊಮೊಟೊ ಪೀಸ್ ಮೇಲೆ ಸಕ್ಕರೆನ ಉದುರಿಸ್ಬೇಕು. ಅದ್ರ ಮೇಲೆ ಕ್ಲೀನ್ ಆಗಿ ಟ್ಯಾಪ್ ಮಾಡ್ಬೇಕು, ಅಂದ್ರೆ ಆ ಸಕ್ಕರೆ ಕಣಗಳೆಲ್ಲ ಟೊಮೊಟೊ ಒಳಗೆ ಹೋಗೋ ರೀತಿಲಿ. ಆ ಟೊಮೊಟೊನ ಫೇಸ್ಗೆ ಚೆನ್ನಾಗಿ ಸ್ಕ್ರಬ್ ಮಾಡ್ಬೇಕು, ಒಂದು 2 to 3 ಮಿನಿಟ್ಸ್. ಅದಾದ್ಮೇಲೆ ಒಂದು 20 ಮಿನಿಟ್ಸ್ ಬಿಟ್ಬಿಟ್ಟು ಅದು ಡ್ರೈ ಆದ್ಮೇಲೆ ವಾಶ್ ಮಾಡ್ಬೇಕು. ಇದರಿಂದ ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗಿ ಕಾಣುತ್ತೆ. ಎರಡನೇದು ಬಟಾಣಿ. ಡ್ರೈ ಬಟಾಣಿ ಕಾಳು ಬರುತ್ತಲ್ವಾ, ಅದನ್ನ ಮಿಕ್ಸಿಲಿ ಅಥವಾ ಆಚೆ ಕಡೆ ಪುಡಿ ಮಾಡಿಸ್ಬೇಕು. ಅದಕ್ಕೆ ಒಂದು 2 ಸ್ಪೂನ್ ಪುಡಿಗೆ ಒಂದ್ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅದನ್ನ ಒಂದು ಪೇಸ್ಟ್ ರೀತಿ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ಕೊಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ಕೈನ ಹಸಿ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಟ್ಯಾಪ್ 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 ಮಾಡಬೇಕು. ಆಮೇಲೆ ನಿಧಾನಕ್ಕೆ ಸ್ಕ್ರಬ್ ಮಾಡಬೇಕು. ಒಂದು 20 ಮಿನಿಟ್ಸ್ ಬಿಟ್ಟು ಅದನ್ನ ವಾಶ್ ಮಾಡಬೇಕು. ಇದರಿಂದ ಕೂಡ ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ. ಇದನ್ನ ಈ ರೀತಿ ಕೂಡ ಯೂಸ್ ಮಾಡಬಹುದು. ಇಲ್ಲ ಅಂತ ಅಂದ್ರೆ ನಾವು ಮುಂಚೆ ಇಲ್ಲ ಸೋಪಿನ ಬದಲು ಹೇಗೆ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಿದ್ವೋ ಅದೇ ರೀತಿ ಕಡಲೆ ಹಿಟ್ಟಿನ ಜಾಗದಲ್ಲಿ ನಾವು ಬಟಾಣಿ ಪೌಡರ್ನ ಕೂಡ ಯೂಸ್ ಮಾಡ್ಕೊಬಹುದು. ಇದರಿಂದ ನಿಮ್ಮ ಫೇಸ್ ಟ್ಯಾನ್ ಅಷ್ಟೇ ಅಲ್ಲದೆ ನಿಮ್ಮ ಸ್ಕಿನ್ ಬಾಡಿ ಟ್ಯಾನ್ ಕೂಡ ಹೋಗುತ್ತೆ. ಮೂರನೇದು ಶುಗರ್, ಕಾಫಿ ಪೌಡರ್, ಕೋಕೋ ಪೌಡರ್, ಮತ್ತೆ ಲೆಮನ್ ಜ್ಯೂಸ್, ಮತ್ತೆ ಅಲೋವೆರಾ ಜೆಲ್. ಈ 5 ಐಟಮ್ಗಳನ್ನ ಹಾಕ್ಬಿಟ್ಟು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪೇಸ್ಟ್ ರೀತಿ ಮಾಡಬೇಕು. ಇದನ್ನ ಕೂಡ ಫೇಸ್ಗೆ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಡಬೇಕು. ಅದು ಡ್ರೈ ಆದ್ಮೇಲೆ ಕೈನ ಹಸಿ ಮಾಡ್ಕೊಂಡ್ಬಿಟ್ಟು ಕ್ಲೀನ್ ಆಗಿ ಟ್ಯಾಪ್ 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 ಮಾಡ್ಬಿಟ್ಟು ನಿಧಾನಕ್ಕೆ ಸ್ಕ್ರಬ್ ಮಾಡಬೇಕು. ಒಂದು 5 ಮಿನಿಟ್ಸ್ ಸ್ಕ್ರಬ್ ಮಾಡ್ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಬೇಕು. ಇದರಿಂದ ನಿಮ್ಗೆ ಇನ್ಸ್ಟಂಟ್ ಗ್ಲೋ ಸಿಗುತ್ತೆ, ಹಾಗೆ ಇದು ತುಂಬಾ ಕಾಲ ಕೂಡ ಉಳ್ಕೊಳ್ಳುತ್ತೆ. ಇದು ನನ್ನ ಫೇವ್ರೆಟ್ ಸ್ಕ್ರಬ್ ಕೂಡ. ನಾಲ್ಕನೇದು ಕುಕುಂಬರ್ನ ಸಿಪ್ಪೆ ತೆಗ್ದ್ಬಿಟ್ಟು ಚೆನ್ನಾಗಿ ತುರಿಬೇಕು. ಅದನ್ನ ಬಿಟ್ಟು ಆ ರಸಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಮತ್ತೆ ರೋಸ್ ವಾಟರ್ನ ಹಾಕಿ ಮಿಕ್ಸ್ ಮಾಡಬೇಕು. ಅದನ್ನ ಕೂಡ ಫೇಸ್ಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟು ಆಮೇಲೆ ಸ್ಕ್ರಬ್ ಮಾಡಿ ವಾಶ್ ಮಾಡಬೇಕು. ಇದರಿಂದ ಕೂಡ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಐದನೇದು ಪೊಟ್ಯಾಟೋನ ತಗೊಂಡು ಸಿಪ್ಪೆ ತೆಗೆದು ಚೆನ್ನಾಗಿ ತುರಿಬೇಕು. ಅದು ತುರ್ದಿ ಬಂದಿರೋದನ್ನ ಚೆನ್ನಾಗಿ ಹಿಂಡಿ ಅದ್ರ ನೀರನ್ನ ತಗೋಬೇಕು. ಅದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ನ ಅಪ್ಲೈ ಮಾಡ್ಬಿಟ್ಟು ಮಿಕ್ಸ್ ಮಾಡಿ ಆ ಮಿಶ್ರಣ ಕೂಡ ಫೇಸ್ಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು 5-10 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡಬೇಕು. ಇದರಿಂದ ಕೂಡ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಆರನೇದು ರೋಸ್ ವಾಟರ್ನ ಐಸ್ ಕ್ಯೂಬ್ ಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ಡೈಲಿ ನಾವ್ ಎದ್ದ ಮೇಲೆ ಫ್ರೆಶ್ ಅಪ್ ಆದ್ಮೇಲೆ ಆ ಕ್ಯೂಬ್ ಗಳಿಂದ ಒಂದು 5 to 10 ಮಿನಿಟ್ಸ್ ಸ್ಕ್ರಬ್ ಮಾಡ್ಕೊಬೇಕು. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದನ್ನ ವಾಶ್ ಮಾಡಬೇಕು. ಇದರಿಂದ ಕೂಡ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಸೊ ನನಗೆ ಗೊತ್ತಿರೋಂತ ಎಷ್ಟೋ ಮಾಹಿತಿಗಳನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ನಿಮ್ಗೆ ಯಾವ್ದು ವರ್ಕ್ ಆಗುತ್ತೆ ಅಂತ ನಂಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್.